ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 6ನೇ ಅಧ್ಯಾಯ 12ನೇ ವಚನ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಕರ್ತನಲ್ಲಿರುವ ಪ್ರೀತಿ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಅನುದಿನವೂ ಸಹ ದೇವರಾಗಿರುವಂಥ ಕರ್ತನು ನಿಮ್ಮನ್ನು ಹೊರುತ್ತಾ ಇದ್ದಾರೆ. ಈ ದಿವಸವೂ ಸಹ ಬದುಕುವ ಹಾಗೆ ಕೃಪೆ ಮಾಡಿದ್ದು ಯೇಸುವೆ. ಈ ಲೋಕದಲ್ಲಿ ನಾವು ಅನೇಕ ವಿಧವಾದಂಥ ಹೋರಾಟದ ಜೀವಿತದಲ್ಲಿ ಜೀವಿಸ್ತಾ ಇದ್ದೇವೆ. ಒಂದೆಲ್ಲ ಒಂದು ವಿಧವಾದಂತಹ ಪಾಪಗಳು, ಅಂಟಿಕೊಳ್ಳುವಂತಹ ಅನೇಕ ಸ್ವಭಾವಗಳು ನಿಮ್ಮನ್ನು ಆವರಿಸಿಕೊಂಡಿರಬಹುದು. ಬಿಡಲಿಕ್ಕಾಗದೇ ಇರುವಂಥ ಎಷ್ಟೋ ಸ್ವಭಾವಗಳು, ಮಾತ್ರವಲ್ಲದೆ ನಿಮ್ಮ ಮನಸ್ಸನ್ನು ಅನೇಕ ವಿಧವಾದಂಥ ಪಾಪಗಳು, ಪೂರ್ವದ ಪಾಪಗಳು ಬಾಧಿಸುತ್ತಾ ಇರಬಹುದು. ದೇವರಾಗಿರುವಂಥ ಯೇಸು ಕರ್ತನ ಸಮೀಪಕ್ಕೆ ಬನ್ನಿರಿ. ಮೊದಲನೆಯದಾಗಿ ನೀವು ಇತರರ ತಪ್ಪುಗಳನ್ನು ಕ್ಷಮಿಸಿರಿ. ನೀವು ಇತರಗಳ ತಪ್ಪುಗಳನ್ನು ಕ್ಷಮಿಸುವಾಗ ಕರ್ತನ ಸಮ್ಮುಖದಲ್ಲಿ ನೀವು ಕ್ಷಮೆಯನ್ನು ಬೇಡಿಕೊಳ್ಳಲಿಕ್ಕೆ ಅರ್ಹರಾಗಿರುತ್ತೀರಿ. ಇತರರ ತಪ್ಪುಗಳನ್ನು ಕ್ಷಮಿಸಿದಂತೆ ನೀವು ದೇವರ ಬಳಿಯಲ್ಲಿ ದೇವರ ನಮ್ಮ ಪಾಪ ತಪ್ಪುಗಳನ್ನು ಕ್ಷಮಿಸಿರಿ ಎಂಬುದಾಗಿ ಹೇಳುವುದಾದರೆ, ಯೇಸು ಹೇಗೆ ಆ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ? ದೇವರು ನಿಮಗೆ ಕೊಡಲ್ಪಟ್ಟಂಥ ಶ್ರೇಷ್ಠವಾದಂಥ ಆಶೀರ್ವಾದಗಳಲ್ಲಿ ಇತರರ ತಪ್ಪುಗಳನ್ನು ಕ್ಷಮಿಸಲ್ಪಡುವಂಥದ್ದು ಸಹ ಒಂದು. ಪ್ರಿಯರೇ, ನೀವು ಯಾರೆಲ್ಲ ತಪ್ಪುಗಳನ್ನು ಕ್ಷಮಿಸಲ್ಪಡುತ್ತೀರೋ ಆ ತಪ್ಪುಗಳನ್ನು ಕರ್ತನು ನಿಮ್ಮಲ್ಲಿಯೂ ಸಹ ಕ್ಷಮಿಸುವವರಾಗಿ ಇದ್ದಾರೆ. ನಾವು ಯಾವ ವಿಷಯದಲ್ಲೂ ಸಹ ಪರಿಪೂರ್ಣರಲ್ಲ. ಯೇಸು ಕರ್ತನು ಮಾತ್ರವೇ ಪರಿಪೂರ್ಣರಾಗಿರುವಂಥವರು. ಅವರ ರಕ್ತದಲ್ಲಿ ತೊಳೆಯಲ್ಪಟ್ಟು ನಾನು ನೀವುಗಳೆಲ್ಲರೂ ಸಹ ಪರಿಪೂರ್ಣರಾಗಿ ಜೀವಿಸಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಿದ್ದೇವೆ. ಅದಕ್ಕಾಗಿಯೇ ನಾವು ದಿನೇ ದಿನೇ ಯೇಸುವಿನ ಸಮೀಪಕ್ಕೆ ಬರುತ್ತಾ ಇದ್ದೇವೆ. ಯೇಸುವಿನ ಸಮೀಪಕ್ಕೆ ಬರುವಂಥ ಸಮಯದಲ್ಲಿ ಹತ್ತಿಕೊಳ್ಳುವಂಥ ಲೋಕದ ಪಾಪಗಳನ್ನು ವಿಸರ್ಜಿಸಲ್ಪಟ್ಟು ಬೇಡವಾದಂಥ ಸಂಬಂಧಿಗಳಿಂದಲೂ ಸಹ ನಾವು ದೂರವಾಗಲ್ಪಟ್ಟು ನಮ್ಮನ್ನು ಸಂಪೂರ್ಣವಾಗಿ ಪರಿಪೂರ್ಣರಾಗಿ ಮಾಡಲ್ಪಡುವಂತಹ ಕರ್ತನ ಸಮ್ಮುಖದಲ್ಲಿ, ಆತನ ರಕ್ತದ ಸಮ್ಮುಖಕ್ಕೆ ನಾವು ಬರಬೇಕು. ಅದಕ್ಕಾಗಿಯೇ ಕ್ಷಮೆ ಅವಶ್ಯಕ. ನಾವು ಇತರ ತಪ್ಪುಗಳನ್ನು ನಾವು ಕ್ಷಮಿಸಬೇಕು. ನಮ್ಮ ತಪ್ಪುಗಳಿಗೋಸ್ಕರವಾಗಿ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡಬೇಕು. ಆ ನಂತರದಲ್ಲಿ ಶೋಧನೆಗಳಿಂದಲೂ ಕರ್ತನು ನಮ್ಮನ್ನು ತಪ್ಪಿಸುವವರಾಗಿದ್ದಾರೆ. ಕೆಲವೊಂದು ಪಾಪಗಳನ್ನು ಕ್ಷಮಿಸದೇ ಇರುವಂಥದ್ದೇ ನಿಮಗೆ ಪಾಪವಾಗಿಯೂ ನಿಮಗೆ ಶೋಧನೆಯಾಗಿ ಇರಲ್ಪಡ್ತದೆ. ಆದ್ದರಿಂದ ಕ್ಷಮಿಸಲ್ಪಡುವಂಥ ವಿಷಯದಲ್ಲಿ ಮನಪೂರ್ವಕವಾಗಿ ನೀವು ಕ್ಷಮಿಸಲೇಬೇಕು. ಕರ್ತನು ಕ್ಷಮಿಸುವಂಥ ವಿಷಯದಲ್ಲಿ ಅವರು ಕ್ಷಮಿಸಲ್ಪಡ್ತಾರೆ. ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ನಿಮ್ಮ ಅನೇಕ ಆಶೀರ್ವಾದಗಳಿಗೆ ಕ್ಷಮೆ ಇಲ್ಲದೆ ಇರುವಂಥದ್ದೇ ತಡೆಯಾಗಿರಬಹುದು. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಯನ್ನು ಮುಟ್ರಿಯಪ್ಪ. ಇತರರನ್ನು ಕ್ಷಮಿಸಲ್ಪಡುವಂತಹ ಮನಸ್ಸನ್ನು ಇವರಿಗೆ ಅನುಗ್ರಹಿಸಿಕೊಡ್ರಿ. ಇವರ ಪಾಪ ತಪ್ಪುಗಳನ್ನು ಸಹ ಮನ್ನಿಸಿ ನಡೆಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.